ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ರಾಯರನ್ನ ಒಲಿಸಿಕೊಳ್ಳಲು ಪ್ರತಿ ಗುರುವಾರವೂ ಉಪವಾಸ ಇರಲೇಬೇಕಾ? ರಾಯರಿಗೆ ಹೇಗೆ ಉಪವಾಸವಿರಬೇಕು ಅನ್ನುವ ಮಾಹಿತಿಯನ್ನು ನನಗೆ ಗೊತ್ತಿರೋಷ್ಟು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ನಮಗೆ ಏನಾದರೂ ಕಷ್ಟಗಳು ಬಂದಾಗ, ಸಂಕಷ್ಟಗಳು ಕಳೆಯಲಿ ಅಥವಾ ಇಷ್ಟಾರ್ಥ ಸಿದ್ಧಿಗಾಗಿ ಉಪವಾಸವಿದ್ದು ಉಪವಾಸದ ವ್ರತವನ್ನು ಮಾಡಿ ದೇವರನ್ನ ಪೂಜೆಯನ್ನು ಮಾಡ್ತೀವಿ. ಈಗ ನೋಡಿ, ಸಂಕಷ್ಟಹಾರ ಚತುರ್ಥಿಯ ದಿನದಂದು ಕೂಡ ಸಂಕಷ್ಟಿ ವ್ರತ ಅಂದರೆ ಸಂಕಷ್ಟಿ ಉಪವಾಸದ ವ್ರತವನ್ನು ಮಾಡಿ ಕಾರ್ಯಸಿದ್ಧಿಯನ್ನು ಮಾಡ್ಕೊಳ್ತೀವಿ, ಕಷ್ಟಗಳನ್ನು ದೂರವನ್ನು ಮಾಡ್ಕೊಳ್ತೀವಿ. ಹಾಗೆಯೇ ಏಕಾದಶಿ ಉಪವಾಸವನ್ನು ಮಾಡ್ತೀವಿ, ಉಪವಾಸದ ವ್ರತದ ಆಚರಣೆಯನ್ನು ಮಾಡ್ತೀವಿ. ಹಾಗೆಯೇ ಶಿವರಾತ್ರಿ ಸಮಯದಲ್ಲೂ ಕೂಡ ಉಪವಾಸವಿರ್ತೀವಿ. ಹೀಗೆ ದೇವರಿಗೆ ನಾವು ಉಪವಾಸವಿದ್ದು ಭಗವಂತನ ಆರಾಧನೆಯನ್ನು ಮಾಡುವ ಪದ್ಧತಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮೊದಲಿನಿಂದಲೂ ಕೂಡ ಇದೆ. ಹಾಗಾದರೆ ಪ್ರತಿ ಗುರುವಾರದಂದು ರಾಯರಿಗೆ ಉಪವಾಸ ಇರಲೇಬೇಕಾ? ರಾಯರನ್ನ ಪ್ರತಿ ಗುರುವಾರವೂ ಕೂಡ ವಿಶೇಷವಾಗಿ ಪೂಜಿಸುತ್ತೀವಿ. ಹಾಗೆಯೇ ರಾಯರ ಮಠಕ್ಕೂ ಕೂಡ ಪ್ರತಿ ಗುರುವಾರವೂ ಸಹ ಹೋಗಿ ಬಂದು ರಾಯರ ಆರಾಧನೆಯನ್ನು, ರಾಯರ ದರ್ಶನವನ್ನು ಮಾಡ್ತೀವಿ. ಈ ರಾಯರನ್ನು ಒಲಿಸಿಕೊಳ್ಬೇಕು ಅಂದರೆ ಪ್ರತಿ ಗುರುವಾರವೂ ಕೂಡ ಉಪವಾಸವಿದ್ದು ರಾಯರಿಗೆ ಪೂಜೆ ಮಾಡಬೇಕಾ? ತುಂಬ ಜನಕ್ಕೆ ಇದು ಗೊಂದಲ ಇರುತ್ತೆ. ಪ್ರತಿ ಗುರುವಾರನೂ ಉಪವಾಸ ಇರಬೇಕಾ? ಇರೋಕ್ಕಾಗೋದಿಲ್ಲ, ಏನು ಮಾಡೋದು? ನಾವು ಪ್ರತಿ ಗುರುವಾರ ಉಪವಾಸ ಇರಲಿಲ್ಲ ಅಂದರೆ ರಾಯರು ನಮಗೆ ಒಲಿಯೋದಿಲ್ವಾ? ಈ ಥರದ್ದೆಲ್ಲ ತುಂಬ ಜನಕ್ಕೆ ಗೊಂದಲ ಇರುತ್ತೆ. ಪ್ರತಿ ಗುರುವಾರವೂ ಕೂಡ ರಾಯರಿಗಾಗಿ ಉಪವಾಸ ಮಾಡುವ ಅವಶ್ಯಕತೆ ಇಲ್ಲ. ರಾಯರು ಯಾವತ್ತಿಗೂ ಕೂಡ ಪ್ರತಿ ಗುರುವಾರ ಉಪವಾಸ ಮಾಡಿದರೆ ಮಾತ್ರ ನಾನು ಒಲಿಯೋದು, ಅನುಗ್ರಹ ಮಾಡೋದು ಅಂತ ಎಲ್ಲೂ ಕೂಡ ಹೇಳಿಲ್ಲ. ಗುರುವಾರದ ದಿನಗಳಂದು ಉಪವಾಸ ಇರಲೇಬೇಕು ಅಂತ ಅನ್ನೋದಾದರೆ ಈ ಒಂದು ಸಮಯದಲ್ಲಿ ಮಾತ್ರ ನೀವು ಉಪವಾಸ ಇದ್ದರೆ ಸಾಕು. ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಗುರುವಾರದಂದು ಬೆಳಗ್ಗೆ ಸ್ನಾನವನ್ನು ಮಾಡಿ ಶುದ್ಧವಾದ ಬಟ್ಟೆಯನ್ನು ಧರಿಸಿ ರಾಯರ ಆರಾಧನೆ ಅಂದರೆ ರಾಯರ ಪೂಜೆಯನ್ನು ಮನೆಯಲ್ಲಿ ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಮಾಡ್ತಾರೆ. ಅಲ್ಲಿ ತನಕ ಯಾವುದೇ ಒಂದು ಆಹಾರದ ಸೇವನೆಯನ್ನು ಮಾಡಿರೋದಿಲ್ಲ. ರಾಯರಿಗೆ ಪೂಜೆಯನ್ನು ಸಲ್ಲಿಸಿದ ನಂತರ ಆಹಾರದ ಸೇವನೆಯನ್ನು ಮಾಡ್ತಾರೆ. ಇನ್ನೂ ಕೆಲವೊಬ್ಬರು ಆ ದಿನ ಪೂರ್ತಿಯಾಗಿ ಅಂದರೆ ಸಂಜೆವರೆಗೂ ಕೂಡ ಉಪವಾಸವಿದ್ದು ರಾತ್ರಿಯ ಸಮಯದಲ್ಲಿ ಆಹಾರದ ಸೇವನೆಯನ್ನು ಮಾಡ್ತಾರೆ. ಈ ರೀತಿಯಾಗಿ ಗುರುವಾರದಂದು ಉಪವಾಸದ ವ್ರತವನ್ನು ತುಂಬ ಜನ ಮಾಡ್ತಾ ಇರ್ತಾರೆ. ಏನಂದರೆ ರಾಯರಿಗಾಗಿ ನಾವು ಗುರುವಾರದಂದು ಉಪವಾಸ ಮಾಡಲೇಬೇಕು ಅನ್ನೋ ಅವಶ್ಯಕತೆ ಕೂಡ ಇಲ್ಲ. ಅದು ಏಕೆ, ಗುರುವಾರ ಬಿಟ್ಟು ಇನ್ಯಾವ ದಿನದಲ್ಲಿ ನಾವು ರಾಯರಿಗೆ ಉಪವಾಸ ಇರಬೇಕು, ರಾಯರನ್ನು ಒಲಿಸ್ಕೊಳ್ಳೋದಕ್ಕೆ ಯಾವ ದಿನ ಉಪವಾಸ ಇರಬೇಕು ಅನ್ನೋದನ್ನು ಮುಂದೆ ನಾನು ತಿಳಿಸ್ಕೊಡ್ತೀನಿ. ಈಗ ಗುರುವಾರದ ಉಪವಾಸದ ಬಗ್ಗೆ ತಿಳಿದುಕೊಳ್ಳೋಣ. ನೋಡಿ, ಗುರುವಾರದಂದು ಉಪವಾಸ ಇರಲೇಬೇಕು ನೀವು ರಾಯರಿಗಾಗಿ ಅಂತ ಅನ್ನೋದಾದರೆ ರಾತ್ರಿಯ ಸಮಯದಲ್ಲಿ ಉಪವಾಸ ಇರಬೇಕು. ಬೆಳಗ್ಗೆ ಮಧ್ಯಾಹ್ನದ ಸಮಯದಲ್ಲಿ ಉಪವಾಸ ಇರಬಾರ್ದು. ರಾತ್ರಿಯ ಸಮಯದಲ್ಲಿ ಉಪವಾಸ ಇರಲೇಬೇಕು ಅನ್ನೋದಾದರೆ ಗುರುವಾರದಂದು ರಾತ್ರಿ ನೀವು ಒಂದು ಹೊತ್ತಿನ ಊಟವನ್ನು ಬಿಟ್ಟು ಉಪವಾಸವನ್ನು ಮಾಡಬಹುದು. ಬೆಳಗ್ಗೆ ನೀವು ರಾಯರಿಗೆ ಪೂಜೆಯನ್ನು ಸಲ್ಲಿಸಿ ಮಧ್ಯಾಹ್ನನೂ ಕೂಡ ಊಟವನ್ನು ಮಾಡಿ ಬೆಳಗ್ಗೆನೂ ಕೂಡ ನೀವು ಆಹಾರದ ಸೇವನೆಯನ್ನು ಮಾಡಿ ರಾತ್ರಿ ಸಮಯದಲ್ಲಿ ಮತ್ತೊಮ್ಮೆ ನೀವು ರಾಯರಿಗೆ ಪೂಜೆಯನ್ನು ಸಲ್ಲಿಸಿ ರಾತ್ರಿ ಒಂದು ಹೊತ್ತಿನ ಉಪವಾಸವನ್ನು ಮಾಡಿ ನೀವು ರಾಯರಿಗೆ ಗುರುವಾರದ ಉಪವಾಸವನ್ನು ಮಾಡ್ಬೋದು. ಇದು ಮಾಡಲೇಬೇಕು ಅಂತ ಕಡ್ಡಾಯ ಏನಿಲ್ಲ. ನೀವು ಮಾಡಲೇಬೇಕು ಅಂತ ಅಂದ್ಕೊಂಡಿರೋರಿಗೆ ಪ್ರತಿ ಗುರುವಾರ ರಾತ್ರಿಯ ಸಮಯದಲ್ಲಿ ನೀವು ಉಪವಾಸವನ್ನು ಮಾಡ್ಬೋದು. ಅಂದರೆ ಏನನ್ನು ಕೂಡ ಸೇವನೆಯನ್ನು ರಾತ್ರಿ ಸಮಯದಲ್ಲಿ ಮಾಡಬೇಡಿ. ಬೆಳಗ್ಗೆ ಮಧ್ಯಾಹ್ನ ಸೇವನೆಯನ್ನು ಮಾಡಿರಿ. ರಾತ್ರಿಯ ಸಮಯದಲ್ಲಿ ಏನು ಕೂಡ ಆಹಾರದ ಸೇವನೆಯನ್ನು ಮಾಡ್ದಲೇ ನೀವು ರಾಯರ ಆರಾಧನೆಯನ್ನು, ರಾಯರ ದರ್ಶನವನ್ನು ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನೀವು ಪ್ರತಿ ಗುರುವಾರನೂ ಕೂಡ ಮಾಡ್ಬೋದು. ಹಾಗೆಯೇ ಈ ರಾಯರಿಗಾಗಿ ನಾವು ಯಾವ ಒಂದು ದಿನ ಉಪವಾಸದ ವ್ರತವನ್ನು ಮಾಡಬೇಕು, ರಾಯರ ಅನುಗ್ರಹ ನಮಗೆ ಸಂಪೂರ್ಣವಾಗಿ ಪ್ರಾಪ್ತಿಯಾಗಲು ಯಾವ ದಿನ ನಾವು ರಾಯರಿಗೆ ಉಪವಾಸವನ್ನು ಮಾಡಬೇಕು ಅಂತ ಅನ್ನೋದಾದರೆ ನೋಡಿ, ಏಕಾದಶಿಯ ಉಪವಾಸವನ್ನು ಮಾಡಿ. ರಾಯರು ಸಹ ಏಕಾದಶಿಯ ದಿನದಂದು ಉಪವಾಸದ ವ್ರತವನ್ನು ಮಾಡ್ತಾ ಇರ್ತಾರಂತೆ. ನೋಡಿ, ತುಳಸಿ ಮಾತೆಯು ಸಹ ಏಕಾದಶಿಯ ದಿನದಂದು ಉಪವಾಸದ ವ್ರತವನ್ನು ಮಾಡ್ತಾ ಇರ್ತಾರೆ. ಯಾವ ದೇವರಿಗಾಗಿ ಅಂದರೆ ಭಗವಾನ್ ವಿಷ್ಣುವಿಗಾಗಿ. ಶ್ರೀಮನ್ ನಾರಾಯಣ, ವೆಂಕಟೇಶ್ವರ ಸ್ವಾಮಿ, ಹಲವಾರು ನಾಮಗಳು ಇವೆ ಭಗವಾನ್ ವಿಷ್ಣುವಿಗೆ. ಭಗವಾನ್ ವಿಷ್ಣುವಿಗಾಗಿ ರಾಯರಾಗಿರ್ಬೋದು, ತುಳಸಿ ದೇವಿಯು ಕೂಡ ಏಕಾದಶಿ ಎಂದು ಉಪವಾಸದ ವ್ರತವನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ರಾಯರಿಗೂ ಕೂಡ ನಾವು ಮನೆಯಲ್ಲಿ ಏಕಾದಶಿಯ ದಿನದಂದು ಅಲಂಕಾರವನ್ನು ಮಾಡಬಾರ್ದು. ಬರೀ ಒಂದು ತುಳಸಿ ದಳವನ್ನು ಇಟ್ಟು ನಾವು ಪೂಜೆಯನ್ನು ಮಾಡಬೇಕು. ಯಾವುದೇ ಒಂದು ನೈವೇದ್ಯವನ್ನು ಕೂಡ ಏಕಾದಶಿಯ ದಿನದಂದು ರಾಯರಿಗೆ ಅರ್ಪಿಸಬಾರದು. ರಾಯರ ಮಠದಲ್ಲೂ ನೋಡಿ, ಏಕಾದಶಿಯ ದಿನದಂದು ನೈವೇದ್ಯವನ್ನು ಇಡೋದಿಲ್ಲ. ಪ್ರಸಾದದ ವಿತರಣೆಯನ್ನು ಕೂಡ ಏಕಾದಶಿ ಎಂದು ಮಾಡೋದಿಲ್ಲ. ಬೇಕಾದರೆ ನಿಮ್ಮ ಮನೆಯ ಹತ್ತಿರ ಇರುವ ರಾಯರ ಮಠಕ್ಕೆ ಏಕಾದಶಿಯ ದಿನದಂದು ಹೋಗಿ ನೋಡಿ ಬನ್ನಿ. ತುಳಸಿ ಮಾಲೆಯನ್ನು ಬಿಟ್ಟು, ತುಳಸಿ ದಳವನ್ನು ಬಿಟ್ಟು ಬೇರೆ ಯಾವುದೇ ಹೂವನ್ನು ಕೂಡ ಏಕಾದಶಿಯ ದಿನದಂದು ರಾಯರಿಗೆ ಇಟ್ಟಿರೋದಿಲ್ಲ. ಜೊತೆಗೆ ವಿಶೇಷವಾಗಿ ಅಲಂಕಾರನೂ ಕೂಡ ಏಕಾದಶಿಯ ದಿನದಂದು ಮಾಡಿರೋದಿಲ್ಲ. ಹಾಗೆಯೇ ಪ್ರಸಾದವನ್ನು ಕೂಡ ಹಂಚ್ತಿರೋದಿಲ್ಲ, ನೈವೇದ್ಯವನ್ನು ಸಹ ಇಟ್ಟಿರೋದಿಲ್ಲ.
ಹಾಗಾಗಿನೇ ರಾಯರಿಗೆ ಮನೆಯಲ್ಲಿ ನೀವು ಕೂಡ ಏಕಾದಶಿಯ ದಿನದಂದು ಬರೀ ಒಂದು ತುಳಸಿ ದಳವನ್ನು ಇಟ್ಟು ನೀವು ನೈವೇದ್ಯವನ್ನು ಇಡದೆ ರಾಯರಿಗಾಗಿ ಪೂಜೆಯನ್ನು ಮಾಡಿ ಭಗವಾನ್ ವಿಷ್ಣುವಿಗಾದರೆ ನೀವು ಅಂದರೆ ವೆಂಕಟೇಶ್ವರ ಸ್ವಾಮಿ, ಶ್ರೀಮನ್ ನಾರಾಯಣ, ಮಹಾಲಕ್ಷ್ಮಿ ಈ ಥರದ ಒಂದು ದೇವತೆಗಳಿಗೆ ದೇವರುಗಳಿಗೆ ಏಕಾದಶಿಯ ದಿನದಂದು ನೀವು ಅಲಂಕಾರವನ್ನು ಮಾಡಿ ನೈವೇದ್ಯವನ್ನು ಇಡ್ಬೋದು. ಹಾಗೆಯೇ ತುಳಸಿ ಗಿಡಕ್ಕೂ ಸಹ ನಾವು ಏಕಾದಶಿಯ ದಿನದಂದು ನೀರನ್ನು ಹಾಕಬಾರ್ದು. ನೀರನ್ನು ಹಾಕಿದರೆ ಆಕೆಯ ಒಂದು ತುಳಸಿ ಮಾತೆಯ ಉಪವಾಸಕ್ಕೆ ನಾವು ಭಗ್ನ ಮಾಡಿದಂತೆ ಆಗುತ್ತದೆ. ಹಾಗಾಗಿ ಏಕಾದಶಿಯ ದಿನದಂದು ತುಳಸಿ ಗಿಡಕ್ಕೂ ಸಹ ನಾವು ನೀರನ್ನು ಅರ್ಪಿಸಬಾರದು. ಸೊ ರಾಯರನ್ನು ಒಲಿಸಿಕೊಳ್ಬೇಕು ಅಂದರೆ ನಾವು ರಾಯರ ಅನುಗ್ರಹ ನಮ್ಮ ಮೇಲೆ ಇರಬೇಕು ಅನ್ನೋದಾದರೆ ಏಕಾದಶಿ ಉಪವಾಸವನ್ನು ಮಾಡುವುದು ತುಂಬಾ ಒಳ್ಳೆಯದು. ಪ್ರತಿ 15 ದಿನಗಳಿಗೊಮ್ಮೆ ಈ ಏಕಾದಶಿ ಬರುವಂಥದ್ದು. ಏಕಾದಶಿಯ ಇಂದಿನ ದಿನ ನಮಗೆ ದಶಮಿ ಬರುತ್ತದೆ. ದಶಮಿಯ ರಾತ್ರಿಯಂದು ಅಂದರೆ ಏಕಾದಶಿಯ ಇಂದಿನ ದಿನ ರಾತ್ರಿಯಂದೇ ನಾವು ಲಘುವಾದ ಆಹಾರದ ಸೇವನೆಯನ್ನು ಮಾಡಿ ಏಕಾದಶಿ ಆಚರಣೆಯನ್ನು ಉಪವಾಸವನ್ನು ಮಾಡಿರಬೇಕು. ಅಂದರೆ ಏಕಾದಶಿಯ ಹಿಂದಿನ ದಿನ ರಾತ್ರಿ ಲಘುವಾದ ಆಹಾರ ಅಂದರೆ ಈರುಳ್ಳಿ, ಬೆಳ್ಳುಳ್ಳಿಯನ್ನು ಸೇವನೆಯನ್ನು ಮಾಡಬಾರ್ದು. ಮಾಂಸಾಹಾರದ ಸೇವನೆಯನ್ನು ಕೂಡ ಮಾಡಬಾರ್ದು. ಉದ್ದಿನ ಬೇಳೆಯ ಸೇವನೆಯನ್ನು ಕೂಡ ದಶಮಿಯ ರಾತ್ರಿಯಂದು ಮಾಡಿರಬಾರ್ದು. ಲಘುವಾದ ಆಹಾರದ ಸೇವನೆಯನ್ನು ಮಾಡಿ ಉಪ್ಪಿಟ್ಟು, ಅವಲಕ್ಕಿ ಈ ರೀತಿಯಾದ ಆಹಾರದ ಸೇವನೆಯನ್ನು ಮಾಡಿ ಮಾರನೇ ದಿವಸ ಏಕಾದಶಿ ಎಂದು ಬೆಳಗ್ಗೆಯಿಂದಲೇ ನಾವು ಉಪವಾಸವಿರಬೇಕು. ಏಕಾದಶಿ ಎಂದು ಪೂರ್ತಿಯಾಗಿ ರಾತ್ರಿಯವರೆಗೂ ಕೂಡ ಉಪವಾಸವಿದ್ದು ಮಾರನೇ ದಿವಸ ಅಂದರೆ ರಾತ್ರಿ ಪೂರ್ತಿಯಾಗೂ ಕೂಡ ಉಪವಾಸವಿದ್ದು ಜಾಗರಣೆಯನ್ನು ಮಾಡಿ ಮಾರನೇ ದಿವಸ ಏಕಾದಶಿಯ ಮಾರನೇ ದಿವಸ ದ್ವಾದಶಿ ಎಂದು ಬೆಳಗ್ಗೆ ಒಂದು ಪಾರಣ ಸಮಯ ಅಂತ ಇರುತ್ತೆ. ಪ್ರತಿ ಏಕಾದಶಿ ಬಂದಾಗಲೂ ಕೂಡ ಅದಕ್ಕೆ ದ್ವಾದಶಿಯ ದಿನದಂದು ಪಾರಣ ಸಮಯ ಅಂತ ಇರುತ್ತೆ. ಅಂದರೆ ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡುವಂಥ ಸಮಯ. ಆ ಒಂದು ನಿಗದಿತ ಸಮಯದಲ್ಲಿ ನೀವು ದ್ವಾದಶಿ ಎಂದು ಮತ್ತೊಮ್ಮೆ ಮನೆಯಲ್ಲಿ ಪೂಜೆಯನ್ನು ಸಲ್ಲಿಸಿ ನೀವು ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡಬೇಕು. ಹಾಗೆಯೇ ಇನ್ನೂ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಏಕಾದಶಿಯ ದಿನದಂದು ಒಂದು ಹೊತ್ತಿನ ಆಹಾರದ ಸೇವನೆಯನ್ನು ಮಾಡ್ತಾರೆ. ಅಂದರೆ ಇಂದಿನ ದಿನ ದಶಮಿಯಿಂದಲೇ ಲಘುವಾದ ಆಹಾರದ ಸೇವನೆಯನ್ನು ಮಾಡಿ ಬೆಳಗ್ಗೆ ಏಕಾದಶಿ ಎಂದು ಪೂರ್ತಿಯಾಗಿ ಉಪವಾಸವಿದ್ದು ರಾತ್ರಿ ಸಮಯದಲ್ಲಿ ಊಟವನ್ನು ಮಾಡುವಂಥದ್ದು. ಇದು ಕೆಲವೊಬ್ಬರು ಆಗಲ್ಲ ಅಂತ ಅನ್ನುವವರು ಈ ರೀತಿಯಾಗೂ ಕೂಡ ಮಾಡ್ತಾರೆ. ರಾತ್ರಿ ಸಮಯದಲ್ಲಿ ಏಕಾದಶಿಯ ರಾತ್ರಿಯ ಸಮಯದಲ್ಲಿ ಉಪವಾಸವನ್ನು ಬಿಟ್ಟು ಊಟವನ್ನು ಕೂಡ ಮಾಡ್ತಾರೆ. ಈ ಏಕಾದಶಿಯ ಉಪವಾಸ ಹೇಗೆ ಇರಬೇಕು ಅಂದರೆ ನೀರನ್ನು ಸಹ ಸೇವನೆಯನ್ನು ಮಾಡಬಾರ್ದು ಅಂತ ಹೇಳಲಾಗುತ್ತದೆ. ರಾಯರು ನೀರನ್ನು ಸಹ ಸೇವನೆಯನ್ನು ಮಾಡೋದಿಲ್ವಂತೆ ಏಕಾದಶಿಯ ದಿನದಂದು. ಹಾಗಾಗಿ ನಿರ್ಜಲ ಉಪವಾಸದ ಆಚರಣೆಯನ್ನು ಮಾಡಬೇಕು. ಏಕಾದಶಿಯ ದಿನದಂದು ಏನನ್ನು ಕೂಡ ಸೇವನೆಯನ್ನು ಮಾಡಬಾರ್ದು, ಬರೀ ಭಗವಂತನ ಆರಾಧನೆಯನ್ನು ಮಾಡಬೇಕು ಅಂತ ಹೇಳಲಾಗುತ್ತದೆ. ಆದರೆ ನಿರ್ಜಲ ಉಪವಾಸವನ್ನು ಮಾಡುವುದು ತುಂಬಾನೇ ಕಷ್ಟ. ಈಗ ಅನಾರೋಗ್ಯರು ಇರ್ತಾರೆ, ಅಶಕ್ತರು ಇರ್ತಾರೆ, ತುಂಬ ಜನಕ್ಕೆ ಏಕಾದಶಿ ಉಪವಾಸವನ್ನು ಮಾಡಬೇಕು ಅಂತ ಇರುತ್ತೆ, ಆಗ್ತಾ ಇಲ್ಲ ಅಂತ ಅನ್ನುವವರು ನೀವು ಬೇಕಾದರೆ ಏಕಾದಶಿಯ ದಿನದಂದು ಹಾಲು ಮತ್ತು ಹಣ್ಣಿನ ಸೇವನೆಯನ್ನು ಮಾಡ್ಬೋದು. ಏನೂ ಕೂಡ ತೊಂದರೆ ಇಲ್ಲ. ಹಾಲು ಹಣ್ಣಿನ ಸೇವನೆಯನ್ನು ನಿಯಮಿತವಾಗಿ ಲಘುವಾಗಿ ನೀವು ಸೇವನೆಯನ್ನು ಮಾಡಿಕೊಂಡು ಏಕಾದಶಿ ಉಪವಾಸವನ್ನು ಆಚರಣೆಯನ್ನು ಮಾಡ್ಬೋದು. ಇಂಥವರೇ ಏಕಾದಶಿ ಉಪವಾಸವನ್ನು ಮಾಡಬೇಕು ಅಂತ ಏನಿಲ್ಲ, ಪ್ರತಿಯೊಬ್ಬರೂ ಕೂಡ ಏಕಾದಶಿ ಉಪವಾಸದ ಆಚರಣೆಯನ್ನು ಮಾಡ್ಬೋದು. ರಾಯರಿಗಾಗಿ ಪ್ರತಿ ಗುರುವಾರನೂ ಉಪವಾಸ ಮಾಡೋದಕ್ಕಿಂತ ಈ ಏಕಾದಶಿ ಉಪವಾಸವನ್ನು ಮಾಡಿ ತುಂಬಾನೇ ಒಳ್ಳೆಯದು. ತಿಂಗಳಿಗೆ 2 ಏಕಾದಶಿ ಬರುತ್ತದೆ 15 ದಿನಗಳಿಗೊಮ್ಮೆ. ಪ್ರತಿ ಗುರುವಾರ ಉಪವಾಸವನ್ನು ಮಾಡುವ ಬದಲು ಈ ಏಕಾದಶಿಯ ದಿನದಂದು ಉಪವಾಸವನ್ನು ಮಾಡಿ ರಾಯರನ್ನು ಒಲಿಸಿಕೊಳ್ಳಲು, ರಾಯರ ಅನುಗ್ರಹವನ್ನು ಪಡೆದುಕೊಳ್ಳಲು, ಹಾಗೆಯೇ ನಮ್ಮ ಆರೋಗ್ಯಕ್ಕೂ ಕೂಡ ಏಕಾದಶಿಯ ಉಪವಾಸವನ್ನು ಮಾಡುವುದು ತುಂಬಾನೇ ಒಳ್ಳೆಯದು. ಹಾಗಾಗಿ ಏಕಾದಶಿ ಉಪವಾಸವನ್ನು ಮಾಡಿ ಗುರುವಾರ ಉಪವಾಸವನ್ನು ಮಾಡಲೇಬೇಕು ಅಂತ ಅನ್ನುವವರು ಸಂಜೆ ಸಮಯದಲ್ಲಿ ಅಂದರೆ ರಾತ್ರಿಯ ಸಮಯದಲ್ಲಿ ಉಪವಾಸವಿರಿ. ರಾಯರಿಗೆ ರಾತ್ರಿ ಸಮಯದಲ್ಲಿ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸ್ತಾರೆ. ಬೆಳಗ್ಗೆ ಮತ್ತು ಮಧ್ಯಾಹ್ನಕ್ಕಿಂತ ಹೆಚ್ಚಾಗಿ ರಾತ್ರಿ ಒಂದು ಸಂಜೆ ಸಮಯದಲ್ಲಿ ರಾಯರಿಗೆ ಪೂಜೆಯನ್ನು ಸಲ್ಲಿಸುವಂಥದ್ದು. ಹಾಗಾಗಿ ಗುರುವಾರ ಉಪವಾಸ ಮಾಡಲೇಬೇಕು ಅಂದರೆ ರಾತ್ರಿಯ ಸಮಯದಲ್ಲಿ ಉಪವಾಸ ಇರ್ಬೋದು. ಈ ಮಾಹಿತಿ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಮನಸ್ಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.